ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಮಂಗಳೂರಿನಲ್ಲಿ ನಡೆದಂಥ ಟ್ಯಾಬ್ಲೆಟ್ ಆರೀಫ್ನ ಕೃತ್ಯದ ಪ್ರಕರಣ ನೋಡಿ. ಮನುಷ್ಯರು ಯಾಕೆ ತಮ್ಮ ಮಾನವೀಯತೆಯನ್ನು ಇತ್ತೀಚೆಗೆ ಕಳೆದುಕೊಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ನೋಡಿ, ಆ ವ್ಯಕ್ತಿಯನ್ನು ನೋಡಿದಾಗ ಒಂದು ಕಡೆ ದಡೂತಿ ದೇಹ, ಗಟ್ಟುಮುಟ್ಟಾದಂಥ ಮೈಕಟ್ಟು, ನೋಡಲಿಕ್ಕೆ ಬಹಳಷ್ಟು 6 ಅಡಿ ಆಳೆತ್ತರದ ಆಳದು, ಬಾಲಿವುಡ್ನ ಹೀರೋ ಥರ ಕಾಣಿಸಿಕ್ತಾರೆ. ಆದರೆ ಆ ವ್ಯಕ್ತಿ ಪರ್ಸ್ನಲಿ ಕೂಡ ಅದೇ ರೀತಿಯಾಗಿದ್ನ ಅಂತ ಅಲ್ಲಿನ ಸ್ಥಳೀಯರನ್ನು ಕೇಳಿದಾಗ ಅವರು ವಿಭಿನ್ನವಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ನಿಮಗೆಲ್ರಿಗೂ ಕೂಡ ಟ್ಯಾಬ್ಲೆಟ್ ಆರೀಫ್ ಅನ್ನೋ ವ್ಯಕ್ತಿಯನ್ನು ನಡು ರಸ್ತೆಯಲ್ಲಿ ಬರ್ಬರವಾಗಿ ಕೃತ್ಯವನ್ನು ಎಸಗಿದ್ದು ಇಡೀ ಮಂಗಳೂರು ಮತ್ತು ಕರಾವಳಿ ಈಗ ಮತ್ತೆ ಕೊತ ಕುದೀತಾ ಇರತಕ್ಕಂಥದ್ದು ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಅಲ್ಲಿನ ಸ್ಥಳೀಯರು ಹೇಳೋ ರೀತಿಯಾಗಿ ಆತ ತುಂಬ ವಿನಯದಿಂದ ಇದ್ದ, ಎಲ್ಲರಿಗೂ ತುಂಬ ಮರ್ಯಾದೆಯನ್ನು ಕೊಟ್ಟು ಮಾತನಾಡ್ತಾ ಇದ್ದ. ನಾವು ದಿನಾಲೂ ಧಕ್ಕೆಯಲ್ಲಿ ಆತನನ್ನು ನೋಡ್ತಾ ಇದ್ವಿ. ಅವನಾಗೆ ಯಾರ ತಂಟಿಗೂ ಹೋಗ್ತಾ ಇರಲಿಲ್ಲ, ಯಾರ ರಗಳಿಗೂ ಕೂಡ ಹೋಗ್ತಾ ಇರಲಿಲ್ಲ. ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದವ್ರನ್ನ ಮೊದಲು ನೀವು ಎನ್ಕೌಂಟ್ರ್ ಮಾಡಿಬಿಡಿ ಅನ್ನೋ ಆಕ್ರೋಶವನ್ನು ಹೊರಹಾಕ್ತಾಯಿದ್ರು. ನೋಡಿ, ಆ ವ್ಯಕ್ತಿಯ ಮೇಲೆ ಈ ಮೊದಲೇ ಅಟ್ಯಾಕ್ ಆಗಿತ್ತಂತೆ. ನಾವು ಮಂಗಳೂರಿನಲ್ಲಿ ಈ ಥರದ ಕೇಸ್ಗಳನ್ನು ಪದೇ ಪದೇ ಕೇಳ್ತಾನೆ ಇರ್ತೀವಿ. ಯಾರಾದರೂ ಆತನ ವ್ಯಕ್ತಿಯ ಮೇಲೆ ಆರೋಪಗಳು ಬಂದಾಗ ಆತನ ಮೇಲೆ ಪೊಲೀಸ್ನವರು ಒಂದು ಇಂಟೆಲಿಜೆನ್ಸ್ ರಿಪೋರ್ಟನ್ನು ತೆಗೆದುಕೊಂಡಿರ್ತಾರೆ. ಜೊತೆಗೆ ಗೊತ್ತಾಗ್ತಾನೆ ಇರುತ್ತೆ ಅವರಿಗೆ ಆ ವ್ಯಕ್ತಿಯ ಮೇಲೆ ಒಂದು ಹದ್ದಿನ ಕಣ್ಣನ್ನು ಇಟ್ಟಿರಬೇಕು. ಅಥವಾ ಆತನೇನಾದರೂ ರೌಡಿ ಶೀಟರ್ ಆಗಿದ್ದರೆ ಆತನ ಮೇಲಿರ್ತಕ್ಕಂಥ ಕೇಸ್ಗಳ ಆಧಾರದ ಮೇಲೆ ಆತನ ವೈರಿಗಳ ಮೇಲಾದರೂ ಒಂದಿಷ್ಟು ಕಣ್ಣನ್ನು ಇಟ್ಟಿರಬೇಕಾಗತ್ತೆ. ಯಾರು ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಆತನನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ, ಇವೆಲ್ಲವೂ ಕೂಡ ಪೊಲೀಸ್ ಇಂಟೆಲಿಜೆನ್ಸಿಯಲ್ಲಿ ಗೊತ್ತಾಗ್ತಾ ಇರುತ್ತೆ. ಆದರೆ ಇಷ್ಟು ಲೂಪೋಲ್ಸ್ಗಳು ನಮ್ಮ ಪೊಲೀಸ್ ಇಲಾಖೆಯಲ್ಲಿ, ಅದು ಕೂಡ ಮಂಗಳೂರಿನಲ್ಲಿ ಪದೇ ಪದೇ ಕೇಳಿಬರ್ತಾ ಇರೋದು. ಯಾಕೆಂದರೆ ಇದೇ ಟ್ಯಾಬ್ಲೆಟ್ ಆರೀಫ್ ಕೂಡ ಆತನ ಮೇಲೆ ಈ ಹಿಂದೆಯೂ ಕೂಡ ಅಟ್ಯಾಕ್ ಆಗಿತ್ತು ಅಂತ ಅನೇಕರು ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾರೆ. ಸ್ವಲ್ಪ ಜಾಗ್ರತೆ ಅಗತ್ಯ ಇತ್ತು, ಯಾರೇನೂ ಮಾಡೋದಿಲ್ಲ ಅನ್ನೋ ನಂಬಿಕೆ ಈಗ ಆರೋಪಿಗಳಲ್ಲಿ ಇರೋದರಿಂದ ಪೊಲೀಸ್ನವರು ಕೂಡ ನಮ್ಮನ್ನು ಟಚ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಮೂರ್ಖತನ ಈಗಿನ ಅಪರಾಧಿಗಳಲ್ಲಿ ತಲೆಯಲ್ಲಿ ತುಂಬಿರೋದ್ರಿಂದ ಮಂಗಳೂರಿನಲ್ಲಿ ಒಂದಿಲ್ಲೊಂದು ಈ ಥರದ ಕೃತ್ಯದ ಪ್ರಕರಣಗಳು ಜನ ಮರೆಯುವಷ್ಟರಲ್ಲಿ ಮತ್ತೊಂದು ನಡೆದುಬಿಟ್ಟಿರುತ್ತೆ. ಅದು ಈಗ ಮತ್ತೆ ಸಾಬೀತಾಗ್ತಾ ಇದೆ. ಯಾಕೆಂದರೆ ಇದೇ ಟ್ಯಾಬ್ಲೆಟ್ ಆರೀಫ್ನ ಕೇಸ್ನಲ್ಲಿ ನೋಡಿ, ಬೆಳಗ್ಗೆ ಕರಾವಳಿಯಲ್ಲಿ ನೆತ್ತರು ಹರಿದಂಥ ಪ್ರಕರಣ. ಮಂಗಳೂರಿನ ಹೊರವಲಯದ ತೊಕೊಟ್ಟು ಫ್ಲೈಓವರ್ ಮೇಲೆ ಮಾರಕಾಸ್ತ್ರಗಳನ್ನು ಬಳಸಿ ರೌಡಿ ಶೀಟರ್ ಅಂತ ಹೇಳಲಾಗುತ್ತೆ ಒಬ್ಬ ವ್ಯಕ್ತಿ, ಟ್ಯಾಬ್ಲೆಟ್ ಆರೀಫ್ ಅನ್ನೋ ವ್ಯಕ್ತಿ, ಆತನನ್ನು ಬರ್ಬರವಾಗಿ ಮುಗಿಸಲಾಗುತ್ತೆ. ಆತ ಮುಳ್ಳುಗಡ್ಡೆ ಹೌಸ್ ತಲಪಾಡಿಯ ನಿವಾಸಿ ಆರೀಫ್ ಅಂತ ಅವನ ಹೆಸರು. ಜೊತೆಗೆ ಅಲಿಯಾಸ್ ಟ್ಯಾಬ್ಲೆಟ್ ಆರೀಫ್ ಅಂತಲೂ ಕೂಡ ಕರೀತಾರೆ. ನೋಡಿ, ಬೆಳಗ್ಗೆ ಬೈಕ್ನಲ್ಲಿ ತೆರಳ್ತಾ ಇದ್ದಾಗ ದುಷ್ಕರ್ಮಿಗಳು ಭಾಳ ದೊಡ್ಡ ಸ್ಕೆಚ್. ಇದಕ್ಕೆ ಮೂಲತಃ ದುಬೈನಿಂದಲೂ ಕೂಡ ಹಣಕಾಸಿನ ನೆರವು ಕೂಡ ಬಂದಿದೆ. ಅಂದರೆ ಯಾವ ಥರದ ಮಾಸ್ಟರ್ ಮೈಂಡ್ಸ್ಗಳು ಇವರೆಲ್ಲರೂ ಕೂಡ ಇರಬಹುದು ಅನ್ನೋದು ಗೊತ್ತಾಗುತ್ತೆ. ಬೆಳಗ್ಗೆ ಕಾರ್ನಲ್ಲಿ ಬರ್ತಾರೆ, ಹಿಂಬದಿಯಿಂದ ಬೈಕಿಗೆ ಡಿಕ್ಕಿ ಹೊಡಿತಾರೆ. ಆ ವ್ಯಕ್ತಿ ರಸ್ತೆಗೆ ಬೀಳ್ತಾ ಇದ್ದ ಹಾಗೆ ಮಾರಕಾಸ್ತ್ರಗಳಿಂದ ಆತನನ್ನು ಕೊಚ್ಚಿ ಪ್ರಾಣವನ್ನು ತೆಗೆದು ಕಾರ್ನಲ್ಲಿ ಪರಾರಿ ಕೂಡ ಹಾಕ್ತಾರೆ. ನೋಡಿ, 2022 ಮೇ ತಿಂಗಳು ನಿಮಗೆಲ್ರಿಗೂ ಕೂಡ ನೆನಪಿರ್ಬೋದು, ಇದೇ ರೀತಿಯಾಗಿ ಈ ಆರೀಫನ್ನು ಮುಗಿಸಬೇಕು ಅನ್ನೋ ಪ್ರಯತ್ನಗಳು ಕೂಡ ನಡೆದಿತ್ತು. ಬೆಳಗ್ಗೆ ಬೈಕ್ನಲ್ಲಿ ಧಕ್ಕೆಗೆ ತೆರಳ್ತಾ ಇದ್ದಂಥ ವೇಳೆ ಬಜಾಲಿನ ಟೊಪ್ಪಿ ನೌಫಾಲ್ ಮತ್ತು ಆತನ ಟೀಮ್ ಇದೇ ರೀತಿಯಾಗಿ ದಾಳಿಯನ್ನು ನಡೆಸಿ ಅದೇ ಮಾರಕಾಸ್ತ್ರಗಳಿಂದ ಆತನ ಹೊಟ್ಟೆಗೆ ಇರಿದು ಈ ರೀತಿಯಾಗಿ ಪ್ರಾಣವನ್ನು ತೆಗೀಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟು ವಿಫಲರಾಗಿದ್ದರು. ವಿವಾಹಿತನಾಗಿರ್ತಕ್ಕಂಥ ಆರೀಫ್ ಪತ್ನಿ ಮತ್ತು 3 ಗಂಡು ಮಕ್ಕಳು, ಒಂದು ಹೆಣ್ಣು, ಒಟ್ಟಾರೆಯಾಗಿ 4 ಮಕ್ಕಳನ್ನು ಈಗ ಈತ ಅಗಲಿರೋದು. ಅವರೆಲ್ಲ ಮಕ್ಕಳು ಈಗ ಅನಾಥರಾಗಿಬಿಟ್ಟಿದ್ದಾರೆ. ಮೂಲತಃ ಕುದ್ರೋಳಿ ನಿವಾಸಿಯಾಗಿರ್ತಕ್ಕಂಥ ಈ ವ್ಯಕ್ತಿ ಕಳೆದ 6-7 ವರ್ಷಗಳಿಂದ ಕುಟುಂಬ ಸಮೇತನಾಗಿ ಅಜ್ಜಿನಡ್ಕ ಬಳಿಯ ಮುಳ್ಳುಗುಡ್ಡೆ ಎಂಬಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ದಂತೆ. ಘಟನಾ ಸ್ಥಳಕ್ಕೆ DCP ಮಿಥುನ್ ಅವರು ಬಂದರು, ಸೋಕೋ ಟೀಮ್ ಬಂತು. ಭಾಳ ಈ ಕೇಸಲ್ಲಿ ತರಾತುರಿಯಲ್ಲಿ ಈ ಕೇಸನ್ನು ಕೂಡ ಹ್ಯಾಂಡ್ಲ್ ಮಾಡಿದ್ರು. ನಿಮಗೆ ಗೊತ್ತಿರ್ಬೋದು, ರಿಫತ್, ಜುಟ್ಟು, ಅಶ್ಫಾಕ್, ಖಲೀಲ್, ಶಾಕೀರ್, ಇರ್ಫಾನ್, ರಿಜ್ವಾನ್ ಹಾಗೂ ಅವರಿಗೆ ಸಹಕಾರ ಮಾಡಿದಂಥ ಇರ್ಷಾದ್ ಇವರೆಲ್ಲರನ್ನು ಕೂಡ ಬಂಧನ ಮಾಡಲಾಗುತ್ತೆ. ಆರೋಪಿಗಳಲ್ಲಿ 6 ಮಂದಿ ಉಚ್ಚಿಲ ಮುಳ್ಳುಗಡ್ಡೆ ನಿವಾಸಿ ಆರೀಫ್ ಹುಸೇನ್ ಮೇಲಿನ ದಾಳಿಯಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂಥವ್ರು. ಇದೀಗ ಮತ್ತೆ 3 ಜನರನ್ನು ಕೂಡ ಬಂಧಿಸಲಾಗಿದೆ. ಇನ್ವೆಸ್ಟಿಗೇಷನ್ ಅಂದರೂ ಬಹಳ ನೀಟಾಗಿ ಹೋಗ್ತಾ ಇದೆ. ಈ ತೊಕೊಟ್ಟು ಮೇಲ್ಸೇತುವೆ ಮೇಲೆ ಮಾರ್ಚ್ 27ರಂದು ನಡೆದಂಥ ಘಟನೆ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರಬೇಕಾದ್ರೆ ಇದೇ ಆರೋಪಿಗಳಾದಂಥ ರಿಫತ್, ಜುಟ್ಟು, ಅಶ್ಫಾಕ್, ಖಲೀಲ್, ಶಾಕೀರ್ ಮತ್ತು ರಿಜ್ವಾನ್
ಬಾಡಿಗೆಗೆ ಒಂದು ಇನೋವಾ ಕಾರನ್ನ ಪಡ್ಕೊಂಡು ಆತನನ್ನು ಹಿಂಬಾಲಿಸೋದು, ಅದಾದಮೇಲೆ ಕಾರಿನಿಂದ ಆರಿಫ್ ಬೈಕಿಗೆ ಡಿಕ್ಕಿ ಓಡಿಸೋದು, ನಂತರ ತಾವು ತಂದಂಥ ಅಸ್ತ್ರಗಳಿಂದ, ಮಾರಕಾಸ್ತ್ರಗಳಿಂದ ಆತನ ಆಮೇಲೆ ಹಲ್ಲೆ ನಡೆಸಿ ಸ್ಥಳದಿಂದ ಪರಾರಿ ಆಗೋದು. ಒಂದು ಈ ಡಾಟ್ಸ್ಗಳು ಕನೆಕ್ಟ್ ಆಗುತ್ತೆ ಅವ್ರಿಗೆ, ಹೇಗೆ ಬಂದರು, ಹೇಗೆ ಪರಾರಿಯಾದರೂ, ಹೇಗೆ ನಾವು ತಪ್ಪಿಸ್ಕೊಳ್ಬೋದು ಅಂತ. ಜೊತೆಗೆ ದುಬೈಗೂ ಕೂಡ ಪರಾರಿ ಆಗ್ತಕ್ಕಂಥ ಮಾಸ್ಟರ್ ಪ್ಲ್ಯಾನ್ ಕೂಡ ಇತ್ತು. ಆರೋಪಿಗಳಿಗೆ ಏನು ದ್ವೇಷ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಒಂದು ಹಳೇ ದ್ವೇಷ ಇತ್ತಂತೆ. ಈ ಬಜಾಲ್ ನಿವಾಸಿ ಅಂದರೆ ರೌಡಿ ಶೀಟರ್ ನೌಫಾಲ್ ಯಾನೆ ಟೊಪ್ಪಿ ನೌಫಾಲ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹತ್ಯೆ ನಡೆದಾಗ ಇದೇ ಮಂಗಳೂರು ಬಂದರಿನ ಧಕ್ಕೆಯಲ್ಲಿ ಈ ವ್ಯಕ್ತಿ ಕೆಲಸ ಮಾಡಬೇಕಾದ್ರೆ ಆರೀಫು ಖುಷಿಯನ್ನು ವ್ಯಕ್ತಪಡಿಸಿದಂತೆ. ಇನ್ಸೈಡ್ ತುಂಬ ಮಾಹಿತಿಗಳಿರುತ್ತೆ, ಇನ್ಸೈಡ್ ತುಂಬ ದ್ವೇಷಗಳಿರುತ್ತೆ, ಅದು ಗೊತ್ತಿರೋದೇ ಇಲ್ಲ ನಮಗೆ. ಅದು ಎಳೆ ಎಳೆಯಾಗಿ ಅದನ್ನು ಬಿಡಿಸ್ತಾ ಹೋದಾಗ ಗೊತ್ತಾಗುತ್ತೆ ಯಾರ ಮೇಲೆ ದ್ವೇಷ. ಸ್ವಲ್ಪ ನಕ್ಕರೆ ಜೊತೆಗೆ ಯಾವುದೋ ಒಂದು ಕೇಸಿಗೆ ತನ್ನ ನಂಟನ್ನು ಕೂಡ, ಆ ಎಳೆಯನ್ನು ಕೂಡ ಬಿಚ್ಚಿಟ್ಬಿಟ್ರೂ ಕೂಡ ಅಲ್ಲಿ ದ್ವೇಷಗಳು ಹುಟ್ಕೊಂಡು ಬಿಡುತ್ತೆ. ಮಂಗಳೂರಿನಲ್ಲಿ ಮತ್ತೆ ನೆತ್ತರ ಹರಿದು ಬಿಡುತ್ತೆ. ನಿಜಕ್ಕೂ ಕೂಡ ಇಡೀ ನಮ್ಮ ಕರ್ನಾಟಕದಲ್ಲಿ ಭೂಗತ ಲೋಕದ ಒಂದಿಷ್ಟು ಆಂತರಿಕ ಸೆಲೆ ಇರೋದು ಅಂದರೆ ಅದು ಮಂಗಳೂರಿನಲ್ಲಿ. ಅಲ್ಲಿನ ದ್ವೇಷ, ವೈಷಮ್ಯಗಳು, ಸೇಡು, ಜಿದ್ದು, ಸಣ್ಣ ಪುಟ್ಟ ಇದಕ್ಕೂ ಕೂಡ ಕಾರಣಗಳಿಗೂ ಕೂಡ ಅಲ್ಲೊಂದು ಒಬ್ಬ ವ್ಯಕ್ತಿಯ ಮರ್ಡರ್ ನಡೆದು ಹೋಗ್ಬಿಟ್ಟಿರುತ್ತೆ ನೋಡಿ. ನೌಫಾಲ್ ಜೊತೆಯಲ್ಲಿದ್ದವರು ಇದೇ ಕಾರಣವನ್ನು ಮುಂದಿಟ್ಕೊಂಡು ಇದೇ ಆರಿಫ್ ಹಸನ್ ಹತ್ಯೆ ನಡೆಸಿರ್ತಕ್ಕಂಥ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ 7 ಆರೋಪಿಗಳ ವಿಚಾರಣೆಯಿಂದ ಈ ಕೃತ್ಯಕ್ಕೆ ಯೋಜನೆ ಮಾಡಿದಂಥ ಒಂದು ವ್ಯವಸ್ಥಿತ ಜಾಲ ಹೇಗಿತ್ತು ಅನ್ನೋದು ಇನ್ವೆಸ್ಟಿಗೇಷನ್ ಟೀಮ್ಗೆ ಗೊತ್ತಾಗಿರೋದು. ಈ ಆರೋಪಿ ಇರ್ಷಾದ್ ಎಂಬಾತ ಆರೋಪಿಗಳಿಗೆ ಕೃತ್ಯಕ್ಕೆ ಮೊದಲು ಒಂದು ಮನೆ ಮಾಡಿ ಅವರಿಗೆ ಅಲ್ಲಿ ಇರಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾನೆ. ಆರೋಪಿಗಳು ಪರಾರಿಯಾಗಲಿಕ್ಕೂ ಕೂಡ ಒಂದು ವೆಹಿಕಲ್ ವ್ಯವಸ್ಥೆಯನ್ನು ಕೂಡ ಆತ ಮಾಡಿದ್ದಾನೆ. ಜೊತೆಗೆ ಈ ಆರೋಪಿ ಸುಹೇಲ್ ಎಂಬಾತ ಕೃತ್ಯಕ್ಕೆ ಬಳಸಲಾದಂಥ ವಾಹನವನ್ನು ಬಾಡಿಗೆ ಪಡೆದು ರಿಫತ್ಗೆ ಅದನ್ನು ಹಸ್ತಾಂತರ ಮಾಡಿದ್ದಂತೆ. ಕೃತ್ಯ ನಡೆದ ಬಳಿಕ ಆತ ಸೌದಿ ಅರೇಬಿಯಾಕ್ಕೂ ಕೂಡ ಪರಾರಿಯಾಗಲಿಕ್ಕೂ ಕೂಡ ಒಂದು ವ್ಯವಸ್ಥಿತವಾಗಿ ಪ್ಲ್ಯಾನನ್ನು ಮಾಡಲಾಗಿತ್ತು. ಇನ್ನು ಆರೋಪಿ ಅರ್ಷಾದ್ ಎಂಬಾತ ಈ ಕೃತ್ಯವನ್ನು ಎಸಗಿದ ನಂತರ ಇಡೀ ಟೀಮ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾನೆ. ಅವರಿಗೆ ಆರಂಭದಿಂದಲೂ ಹಿಡಿದು ಕೊನೆಯವರೆಗೂ ಶಸ್ತ್ರಾಸ್ತ್ರಗಳನ್ನು ಪೂರೈಸೋದೇ ಈತನ ಕೆಲಸ. ಪೊಲೀಸರ ಚಲನವಲನದ ಬಗ್ಗೆಯೂ ಕೂಡ ಈತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಂತೆ ನೋಡಿ. ಎಲ್ಲಿ ಬರ್ತಾರೆ ಪೊಲೀಸ್ನವರು, ಅವ್ರ ಕೆಲಸಗಳೇನು, ಎಲ್ಲಿ ಹೋಗ್ತಾರವರು, ಎಲ್ಲವೂ ಕೂಡ ಎಲ್ಲ ಮಾಹಿತಿಗಳನ್ನು ಕೂಡ. ಜೊತೆಗೆ ಆರೋಪಿಗಳು ಪೊಲೀಸರ ಕಣ್ಣು ತಪ್ಪಿಸಿ ಓಡಾಡಲಿಕ್ಕೆ ಮತ್ತು ಅಂತಾರಾಷ್ಟ್ರೀಯ ವಾಟ್ಸಪ್ಪನ್ನು ಕೂಡ ಸ್ಥಳೀಯವಾಗಿ ಬಳಸಲಿಕ್ಕೆ ಅಥವಾ ದುಬೈನ OTPಯನ್ನು ಕೊಡೋದ್ರ ಮುಖಾಂತರವಾಗಿಯೂ ಕೂಡ ನೆರವಾಗಿದ್ದ ಅನ್ನೋ ಅಚ್ಚರಿ ಅಂಶಗಳಿದೆಯಲ್ಲ. ಮಂಗಳೂರು ಈಗ ಭೂಗತ ಲೋಕದಲ್ಲಿ ಯಾವ ರೀತಿಯಾಗಿ ಮುಂದುವರೆದಿದೆ ಅನ್ನೋ ರೀತಿಯಾಗಿ ಅದು ಕುಖ್ಯಾತಿಯನ್ನು ಪಡೆದಿರೋದು ಯಾವ ಮಟ್ಟಿಗೆ ಇದೆ ಅನ್ನೋದನ್ನು ನಾನಿಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ ನೋಡಿ. ಆರೋಪಿಗಳಾದಂಥ ಮುಸ್ತಾಫಾ ಮತ್ತು ಅಶ್ವೀರ್ ವಿದೇಶದಲ್ಲಿ ಇದ್ಕೊಂಡೇ ಇಲ್ಲಿ ಈ ಕೃತ್ಯವನ್ನು ಎಸಗಲಿಕ್ಕೆ, ಜೊತೆಗೆ ಅಲ್ಲಿಂದ ಪರಾರಿ ಆಗಲಿಕ್ಕೆ, ತಲೆಮರೆಸಿಕೊಳ್ಳಿಕ್ಕೂ ಕೂಡ ಹಣಕಾಸಿನ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋ ಅಚ್ಚರಿ ಮಾಹಿತಿ ಪೊಲೀಸರ ಇನ್ವೆಸ್ಟಿಗೇಷನ್ನಿಂದ ಈಗ ಬೆಳಕಿಗೆ ಬರ್ತಾ ಇರೋದು ನೋಡಿ. ಈ ಘಟನೆ ಆದ ತಕ್ಷಣ ತೊಕ್ಕೊಟ್ಟು ಬಳಿ ನಡೆದಂಥ ಈ ಕೇಸ್, ಈ ತನಿಖೆಯನ್ನು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು CCB ACP ತಂಡಕ್ಕೆ ವರ್ಗಾವಣೆ ಮಾಡ್ತಾರೆ. ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 6 ಆರೋಪಿಗಳನ್ನು ಆರಂಭದಲ್ಲಿ ಬಂಧನ ಮಾಡಿದ್ರೆ ಅದಾದಮೇಲೆ ಮತ್ತೆ 3 ಜನರನ್ನ ಈಗ ಬಂಧನ ಮಾಡಲಾಗಿದೆ. ಪದೇ ಪದೇ ಅವರು ಸ್ಥಳಗಳನ್ನು ಬದಲಾಯಿಸ್ತಾ ಇದ್ದಿದ್ದು, ಅವ್ರನ್ನ ಬಂಧನ ಮಾಡಲಿಕ್ಕೂ ಕೂಡ, ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಆರಂಭದಲ್ಲಿ ದೊಡ್ಡ ಸವಾಲಾಗಿಬಿಟ್ಟಿತ್ತಂತೆ. ಅಂದರೆ ಪ್ಲೇಸ್ಗಳನ್ನು ಚೇಂಜ್ ಮಾಡ್ತಾ ಹೋಗೋದು. ಪೊಲೀಸ್ನವರು ಇಲ್ಲಿಂದ ಅಲ್ಲಿ ಹೋಗೋದ್ರೊಳಗೆ ಮತ್ತೊಂದು ಪ್ಲೇಸಿಗೆ ಹೋಗೋದು. ಈ ಭೀಕರ ಕೃತ್ಯದ ಹಿಂದಿನ ಸಂಪೂರ್ಣ ಸಂಚು, ಅದನ್ನು ಮತ್ತವರು ರೀಕ್ರಿಯೇಟ್ ಮಾಡೋದು ಎಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿರೋದು. ಅಪರಾಧ ಎಸಗಲಿಕ್ಕೆ ಮೋಟಿವ್ ಯಾರು, ಪ್ರಚೋದನೆ ಯಾರು, ತಪ್ಪಿಸ್ಕೊಳ್ಳಿಕ್ಕೆ ಅಡಗಿಕೊಳ್ಳಿಕ್ಕೆ ನೆರವು ಕೊಟ್ಟವರು ಯಾರು, ಎಲ್ಲವನ್ನು ಡೀಟೇಲ್ಡಾಗಿ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆ ವೇಳೆ ಎಲ್ಲವೂ ಕೂಡ ಕನ್ಫರ್ಮ್ ಆದರೆ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಕೊಡಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಇದಕ್ಕೆ ಸಹಕಾರ ಮಾಡಿದಂಥವ್ರು ಯಾರೇ ಇರಲಿ ಮುಲಾಜಿಲ್ಲದೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಒಂದು ಕಡೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಆದರೆ ಚರ್ಚೆಗಳು ಬೇರೆ ರೀತಿಯಾಗಿ ಆಗ್ತಾ ಇರೋದು ನೋಡಿ. ಈ ವ್ಯಕ್ತಿ ಯಾವಾಗಲೂ ಕೂಡ ಧಕ್ಕೆಯಲ್ಲಿ ಮೀನಿನ ಮಾರ್ಕೆಟ್ನಲ್ಲಿ ಏನಾದರೂ ಯಾರಿಗಾದರೂ ಸಿಕ್ಕರೆ ಎಲ್ರಿಗೂ ಕೂಡ ಒಂದು ಸ್ಮೈಲ್ ಮಾಡ್ತಾ ಇದ್ದಂತೆ. ಅಂಥ ಒಳ್ಳೆಯ ವ್ಯಕ್ತಿ, ಆತನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿ, ನಾನು ಮಸೀದಿ ಹೋದಾಗೆಲ್ಲ ಸಿಗ್ತಾ ಇದ್ದ,
ಒಂದು ಸ್ಮೈಲ್ ಮಾಡಿ ಹಿರಿಯರಿಗೆ ಕಿರಿಯರಿಗೆ ಯಾರಿಗೇ ಇರಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದ. ಇಂಥ ವ್ಯಕ್ತಿಯ ಕೃತ್ಯ ಈ ರೀತಿಯಾಗಿ ಆಗಿಬಿಡುತ್ತಲ್ಲಪ್ಪ ಅಂತ ಕೆಲವರು ಪಾಸಿಟಿವ್ ಆಗಿ ಹೇಳ್ತಾರೆ, ಕೆಲವರು ನೆಗೆಟಿವ್ ಆಗೂ ಕೂಡ ಹೇಳ್ತಾರೆ. ಆದರೆ ಮನುಷ್ಯರಲ್ಲಿ ಮನುಷ್ಯತ್ವವೇ ಈಗ ಉಳಿದುಕೊಂಡಿಲ್ಲ ಅನ್ನೋದು ಮಂಗಳೂರಿನಲ್ಲಿ ಹೆಚ್ಚಾಗಿ ಈ ಥರದ ಕೇಸುಗಳನ್ನು ಕಂಡಾಗ ನಮಗೆ ಅನಿಸುತ್ತೆ. ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ಹಾಗಾದರೆ? ಆತನ ಪ್ರಾಣವನ್ನೇ ತೆಗೆಯೋದು ಇಷ್ಟು ಸುಲಭ ಸಾಧ್ಯ ಅನ್ನೋದು ಜನರ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದೆಯಲ್ಲ ಅಂತ. ಒಂದು ಈ ಪ್ರಾಣವನ್ನು ಕಳೆದುಕೊಂಡು ಕುಟುಂಬದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ, ಅವ್ರ ಜೀವನವೇ ಇಲ್ಲಿ ಮುಗಿದು ಹೋಗಿಬಿಡುತ್ತೆ ಅನ್ನೋ ರೀತಿಯಾಗಿ 4 ಮಕ್ಕಳು ಅನಾಥರಾಗಿಬಿಡ್ತಾರೆ. ಆದರೆ ಈ ಥರದ ಕೃತ್ಯ ಎಸ್ಕೋರಿಗೆ ಗೊತ್ತಿರುತ್ತಾ? 10 ಜನ ಸೇರಿಕೊಂಡು ಈ ರೀತಿಯಾಗಿ ಮಾಡಿಬಿಡ್ತಾರೆ. ಅದು ಗೊತ್ತಾಗೋದು ಯಾವಾಗ ಅಂದರೆ ಅವರು ಕುಟುಂಬದವ್ರ ಮೇಲೆ ಯಾರಾದರೂ ಮತ್ತೆ ಇದೇ ರೀತಿಯಾಗಿ ಕತ್ತಿ ಬೀಸಿಬಿಟ್ರೆ ಅವರಿಗೆ ಅದು ಅರ್ಥ ಆಗುತ್ತೆ. ಆದರೆ ಈ ರೀತಿಯಾದಂಥ ಕೃತ್ಯ ಎಸಗಿದವ್ರನ್ನ ಸೇಫಾ? ಮತ್ತು ಇದೇ ರೀತಿಯಾದಂಥ ದ್ವೇಷ ವೈಷಮ್ಯಗಳು ಹೀಗೆ ಹುಟ್ಕೊಳ್ತಾನೆ ಇರುತ್ತೆ. ಒಂದು ಇದೇ ರೀತಿಯ ಕತ್ತಿಯಿಂದ ಶುರು ಮಾಡಿರ್ತಾರೆ, ಅವ್ರು ಕತ್ತಿಯಿಂದನೇ ಕೊನೆಗಂಡು ಬಿಡ್ತಾರೆ ಅಂತ. ಒಂದು ಕಡೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ವಾದ ವಿವಾದಗಳ ನಡುವೆ ನಿಮ್ಮ ಕುಟುಂಬದವರು ನಿಮ್ಮ ಜಿದ್ದುಗಳಿಂದ ಅವರು ಅನಾಥರಾಗ್ತಾ ಇದ್ದಾರಲ್ಲ, ಅದನ್ನು ಒಂದು ಕ್ಷಣ ಯೋಚನೆ ಮಾಡಿಬಿಟ್ರೆ ಈ ಟ್ಯಾಬ್ಲೆಟ್ ಆರಿಫ್ನಂತಹ ಈ ಕೃತ್ಯದ ಘಟನೆಗಳು ಮತ್ತೆ ಮರುಕಳಿಸೋದಿಲ್ಲ ಅನ್ನೋದೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.